ಹಲೋ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಸೊ ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಕೆಮಿಸ್ಟ್ರಿ ಲೆಕ್ಚರರ್ ಪ್ರವೀಣ್ ಸರ್ ಅಟ್ PUC ಪರೀಕ್ಷೆ ಸೈನ್ಸ್ ಯೂಟ್ಯೂಬ್ ಚಾನಲ್ ಮಕ್ಕಳೇ. ಸೊ ಮತ್ತೊಂದು ಅದ್ಭುತವಾದ ಒಂದು ಲಾಂಗ್ ಫಾರ್ಮ್ ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತಾ ಇದ್ದೀನಿ. ಸೊ ಈ ಲಾಂಗ್ ಫಾರ್ಮ್ ವಿಡಿಯೋ ಸ್ಪೆಷಲಿ ಫಾರ್ ನಮ್ಮ ಪ್ರೀತಿಯ ಫಸ್ಟ್ PUC ಮಕ್ಕಳಿಗೆ. ಸೊ ಫಸ್ಟ್ PUC ಮಕ್ಕಳೇ ಹೇಗಿದ್ರು ನಿಮ್ಮ ಕ್ವಾರ್ಟರ್ಲಿ ಎಕ್ಸಾಮ್ಸ್ ಎಲ್ಲ ಸಕ್ಸಸ್ಫುಲ್ ಆಗಿ ಮುಗೀತು. ಈಗ ಮುಂದಿರುವಂಥ ಟಾಸ್ಕ್ ನಿಮಗೆ ಮಿಡ್ ಟರ್ಮ್ ಎಕ್ಸಾಮ್ಸ್ ಅಲ್ವಾ? ಸೊ ಹಲವಾರು ಮಕ್ಕಳು ಪಾಪ ಅವ್ರ ಕ್ವಾರ್ಟರ್ಲಿ ಎಕ್ಸಾಮ್ಸಲ್ಲಿ ಮಾರ್ಕ್ಸ್ ಸಿಕ್ಕಾಪಟ್ಟೆ ಕಡಿಮೆ ಬಂತು. ಸರ್ ನನಗೆ ಮಿಡ್ ಟರ್ಮಲ್ಲಿ ಈ ಥರ ಆಗಬಾರ್ದು, ನನಗೇನಾದರೂ ಹೆಲ್ಪ್ ಮಾಡಿ, ಏನಾದರೂ ನನಗೆ ಒಂದು ಅಡ್ವೈಸ್ ಕೊಡಿ, ಮಿಡ್ ಟರ್ಮ್ಗೆ ಹೇಗೆ ಇವಾಗಿಂದ ನಾನು ಪ್ರಿಪೇರ್ ಆಗಬೇಕು ಅಂತ ಕೇಳಿದ್ರು. ಅಂಥ ಮಕ್ಕಳಿಗೆ ಮತ್ತು ನಿಮ್ಮ ಕ್ವಾರ್ಟರ್ಲಿಯಲ್ಲಿ ಒಳ್ಳೆ ಮಾರ್ಕ್ಸ್ ಬಂದಿದ್ರು ಪರವಾಗಿಲ್ಲ, ಅದೇ ಮಾರ್ಕ್ಸ್ನ ನಿಮ್ಮ ಮಿಡ್ ಟರ್ಮಲ್ಲೂ ನಿಮಗೆ ಒಳ್ಳೆ ಒಂದು ವಾಟ್ ಇಸ್ ದಟ್ ಬರಬೇಕಂದ್ರೆ ಮಾರ್ಕ್ಸು, ದಯವಿಟ್ಟು ಈ ವಿಡಿಯೋನ ಮಿಸ್ ಮಾಡಿದಾಗೆ ಕಂಪ್ಲೀಟಾಗಿ ನೋಡಿ ಮಕ್ಕಳೇ. ಸೊ ಅದೇ ಥರ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಮಿಡ್ ಟರ್ಮ್ಗೆ ಐಡಿಯಾಸ್ ಬೇಕು ಮತ್ತು ಹೇಗೆ ಪ್ರಿಪೇರ್ ಆಗಬೇಕು ಅಂತ ಗೊತ್ತಾಗ್ತಿಲ್ಲ ಅಂದರೆ ದಯವಿಟ್ಟು ಈ ವಿಡಿಯೋನ ಅವ್ರಿಗೂ ಶೇರ್ ಮಾಡಿ. ಸೊ ಅದೇ ಥರ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮು 70 ಮಾರ್ಕ್ಸ್ ಇರುತ್ತೆ, ನಿಮಗೆ ಎಷ್ಟು ಮಾರ್ಕ್ಸ್ ಬರಬೇಕು ಅಂತ ನೀವು ಅಂದ್ಕೊಂಡಿದ್ದೀರೋ ಸೊ ದಯವಿಟ್ಟು ಇವಾಗಲೇ ಆ ಮಾರ್ಕ್ಸನ್ನು ಹಾಕಿ. ಅದೇ ಥರ ಎಷ್ಟು ಜೋಶಲ್ಲಿ ಇದ್ದೀರಾ ನೀವು, ಅರ್ಥ ಆಗ್ತಿದೆಯಲ್ಲ? ಸೊ ಸಿಕ್ಕಾಪಟ್ಟೆ ಜೋಶಲ್ಲಿದ್ದರೆ 1 ಹಾರ್ಟ್ ಹಾಕಿ, ಸಿಕ್ಕಾಪಟ್ಟೆ ಜೋಶ್ ಇದ್ದರೆ 3 ಹಾರ್ಟ್ಸ್ ಹಾಕಿ. ಸೊ ಕಮ್ಮಿ ಜೋಶ್ ಓಕೆ ಇದ್ರೆ 1 ಹಾಕಿ, ಮೀಡಿಯಮ್ಲಿದ್ರೆ 2 ಹಾರ್ಟ್ಸ್ ಹಾಕಿ ಮಕ್ಕಳೇ. ಸೊ ನೋಡೋಣ ಎಷ್ಟು ಜನ ಎಷ್ಟು ಹಾರ್ಟ್ಸ್ ಹಾಕ್ತೀರಾ ಅಂತ. ಸೊ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡ್ಕೊಳ್ಳೋಣ. ಸೊ ಹೌ ಟು ಸ್ಕೋರ್ 70+ ಮಾರ್ಕ್ಸ್ ಇನ್ ಫಸ್ಟ್ PUC ಕೆಮಿಸ್ಟ್ರಿ ಅಂತ ಇದೆ. ಸೊ ಟೋಟಲ್ ಮಾರ್ಕ್ಸ್ ಇರೋದೆ 70. ಸೊ ನಾವು ಒಂದು ಕೆಲಸ ಮಾಡ್ಕೊಳ್ಳೋಣ, ಇದನ್ನ 65 ಓಕೆ 70+ ಇರಲಿ, 70ಗಿಂತ ಜಾಸ್ತಿ ಬಂದರೆ ಖುಷಿ ಅಲ್ವಾ? ಸೊ ನಮಗೆ ಔಟ್ ಆಫ್ ಔಟ್ ಹೆಂಗೆ ಬರೋದು ಅಂತ ನೋಡೋಣ ಮಕ್ಕಳೇ, ಅರ್ಥ ಆಗ್ತಿದ್ದಿಲ್ಲ? ಸೊ ಬನ್ನಿ ವಿಲ್ ಸ್ಟಾರ್ಟ್. ಸೊ ಈಗ ಇದಕ್ಕೆ ಒಂದು ಕೆಲವು ಸ್ಟೆಪ್ಸ್ನ ನಾನು ನಿಮಗೆ ಹೇಳ್ಕೊಡ್ತೀನಿ, ಮತ್ತು ಯಾವ್ದು ಸ್ಟೆಪ್ಸ್ನ ಫಾಲೋ ಅಪ್ ಮಾಡಬಾರ್ದು ಅಂತಲೇ ಹೇಳ್ಕೊಡ್ತೀನಿ. ಸೊ ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡ್ಕೊಳ್ಳಿ ಮಕ್ಕಳೇ, ಅರ್ಥ ಆಗ್ತಿದ್ದಿಲ್ಲ? ಸೊ ವೈ ಡು ಸ್ಟೂಡೆಂಟ್ಸ್ ಲೂಸ್ ಮಾರ್ಕ್? ಸೊ ಮಕ್ಕಳಿಗೆ ಏನು ಪಾಠ ಮಾಡ್ತಾರೆ, ಕಾನ್ಸೆಪ್ಟ್ಸ್ ಇರುತ್ತೆ, ನಾವು ಅರ್ಥ ಮಾಡ್ಕೋತೀವಿ, ಎಕ್ಸಾಮ್ಸಲ್ಲಿ ಬರಿತೀವಿ, ಆದರೆ ಮಾರ್ಕ್ಸ್ ಬರ್ತಾ ಇಲ್ಲ ಯಾಕೆ? ಬಟ್ ಇದರಲ್ಲಿ ಡೀಪ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಒಂದಿದೆ ಮಕ್ಕಳೇ. ಸೊ ಬನ್ನಿ ಅದು ಯಾವ್ದು ಅಂತ ನೋಡೋಣ. ಸೊ ಪಾಯಿಂಟ್ ನಂಬರ್ 1, ಸೊ ಮಗ್ಗಿಂಗ್ ವಿತೌಟ್ ಅಂಡರ್ಸ್ಟ್ಯಾಂಡಿಂಗ್ ದಿ ಕಾನ್ಸೆಪ್ಟ್ಸ್. ನಿಮ್ಮೆಲ್ರಿಗೂ ಗೊತ್ತು PUC ಅನ್ನೋದು ವೆರಿ ವಾಸ್ಟ್ ಸಿಲೆಬಸ್, ಸ್ಪೆಷಲಿ ಕೆಮಿಸ್ಟ್ರಿ ಅನ್ನೋದು ಸಿಕ್ಕಾಪಟ್ಟೆ ದೊಡ್ಡ ಸಮುದ್ರ ಇದ್ದಂಗೆ. ಅದರಲ್ಲಿ ಕಾನ್ಸೆಪ್ಟ್ಸು, ಐಡಿಯಾಸು, ಈಕ್ವೇಷನ್ಸು, ರಿಯಾಕ್ಷನ್ಸ್ ಎಲ್ಲ ಸಿಕ್ಕಾಪಟ್ಟೆ ಕಷ್ಟ ಇರುತ್ತೆ. ಇದೆಲ್ಲ ನೀವು ಈಸಿ ಮಾಡ್ಕೋಬೇಕಂದ್ರೆ ಫಸ್ಟು ಅದು ಏನಿದೆ ಅಂತ ಅರ್ಥ ಮಾಡ್ಕೋಬೇಕು. ಯಾವಾಗ ಟಾಪಿಕ್ಸ್ ನಿಮಗೆ ಅರ್ಥ ಆಗುತ್ತೋ ಅದನ್ನು ಮೆಮರೈಸ್ ಮಾಡ್ಕೊಳ್ಳೋಕೆ ನಿಮಗೆ ಈಸಿ ಆಗುತ್ತೆ. ಸೊ ಮಗ್ಅಪ್ ಮಾಡೋದನ್ನ ಸ್ಟಾಪ್ ಮಾಡಿ ಅರ್ಥ ಮಾಡ್ಕೊಳ್ಳೋದನ್ನ ಜಾಸ್ತಿ ಮಾಡ್ಕೊಳ್ಳಿ ಮಕ್ಕಳೇ. ಪಾಯಿಂಟ್ ನಂಬರ್ 2, NCERT ಟೆಕ್ಸ್ಟ್ ಬುಕ್ನ ಪ್ರಿಪೇರ್ ಮಾಡೋದೇ ಇಲ್ಲ. ನೋಡಿ, NCERT ಟೆಕ್ಸ್ಟ್ ಬುಕ್ಸೇ ಅವರೇ ನಿಮಗೆ ಸಿಲೆಬಸ್ನ ಪ್ರಿಸ್ಕ್ರೈಬ್ ಮಾಡೋದು. ಅವರು ಲೈನ್ ಬೈ ಲೈನ್, ವರ್ಡ್ ಬೈ ವರ್ಡ್ನ ಕರೆಕ್ಟಾಗಿ ಕೊಟ್ಟಿರ್ತಾರೆ. ಸೊ ಯಾವುದೇ ಒಂದು ಚಾಪ್ಟರ್, ಯಾವುದೇ ಒಂದು ಯೂನಿಟ್ ನಿಮಗೆ ಟೆಸ್ಟ್ ಇದೆ ಅಂತ ಹೇಳಿದ್ರೆ ಆ ಟಾಪಿಕ್ಕು ಮತ್ತು ಚಾಪ್ಟ್ರು ಫಸ್ಟು NCERT ಬುಕ್ಕಲ್ಲಿರುವಂಥ ಲೈನ್ ಬೈ ಲೈನ್ ಎಕ್ಸಾಂಪಲರ್ ಪ್ರಾಬ್ಲಮ್ಸ್ನ ಓದ್ಕೊಳ್ಳಿ. ಓಕೆ, ಅಲ್ಲಿ ಕೇಳಿರುವಂಥ ಕ್ವೆಶನ್ಸ್ಗೆ ಆನ್ಸರ್ ಮಾಡಿ. ಮತ್ತು ಅವ್ರು ಏನು ಕೊಟ್ಟಿದ್ದಾರೆ, ಫಾರ್ ಎಕ್ಸಾಂಪಲ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಇಂಟು ಪೀರಿಯಾಡಿಕ್ ಪ್ರಾಪರ್ಟಿಯಲ್ಲಿ ಒಂದು ಪೀರಿಯಾಡಿಕ್ ಟ್ರೆಂಡ್ಸಲ್ಲಿ ಒಂದು ಫಾರ್ಮುಲಾ ಕೊಟ್ಟಿರ್ತಾರೆ, ಅಥವಾ ಲಾ ಆಫ್ ಮಾಸ್ ಆಕ್ಷನ್ಗೆ ಅವರು ಒಂದು ಲಾ ಕೊಟ್ಟಿರ್ತಾರೆ, ಅದನ್ನೆಲ್ಲ ಓದೋಕ್ಕೆ ಶುರು ಮಾಡಿ. ಸೊ NCERT ಟೆಕ್ಸ್ಟ್ ಬುಕ್ ನೀವೇನಾದರೂ ಪರ್ಚೇಸ್ ಮಾಡ್ಕೊಂಡಿದ್ದೀನಿ ಅಂದರೆ ದಯವಿಟ್ಟು NCERT ಟೆಕ್ಸ್ಟ್ ಬುಕ್ನ ಪರ್ಚೇಸ್ ಮಾಡಿಕೊಂಡು ಯಾವುದೇ ಟಾಪಿಕ್ನ ಎಕ್ಸಾಮ್ನ ಪ್ರಿಪೇರ್ ಆಗೋಕ್ಕಿಂತ ಮುಂಚೆ ಲೈನ್ ಬೈ ಲೈನ್ ಓದೋದನ್ನ, ಸ್ಟಡಿ ಮಾಡೋದನ್ನ ಮರೆಯೋಕ್ಕೆ ಹೋಗ್ಬೇಡಿ. ನಾಟ್ ಪ್ರಾಕ್ಟೀಸಿಂಗ್ ನ್ಯೂಮರಿಕಲ್ಸ್. ನೋಡಿ, ಇದು ಸಿಕ್ಕಾಪಟ್ಟೆ ಜನ ತಪ್ಪು ಮಾಡ್ತೀರಾ. ಸೊ ಬರೀ ಥಿಯರಿ ಓದ್ಕೋತೀರಾ, ನ್ಯೂಮರಿಕಲ್ಸ್ ಓದಲ್ಲ, ಯಾಕಂದರೆ ಕಷ್ಟ ಇದೆ ಅಂತ. ಆ್ಯಕ್ಚುಲಿ ನ್ಯೂಮರಿಕಲ್ಸ್ ಈಸಿ, ಬರೀ ಫಾರ್ಮುಲಾ ಬರೆದು ಸಬ್ಸ್ಟಿಟ್ಯೂಟ್ ಮಾಡಿ ಸಾಲ್ವ್ ಮಾಡಬೇಕು ವಿತ್ ನೀಟ್ SI ಯೂನಿಟ್ಸ್. ಸೊ 3 to 5 ಮಾರ್ಕ್ಸ್ ಬರುವಂಥ ಟಾಪಿಕ್ ಇದು. ನ್ಯೂಮರಿಕಲ್ಸ್ನ ದಯವಿಟ್ಟು ಮಿಸ್ ಮಾಡದೆ ಪ್ರಾಕ್ಟೀಸ್ ಮಾಡೋದನ್ನ ಶುರು ಮಾಡಿ. ನಾಟ್ ರಿವೈಸಿಂಗ್ ರೆಗ್ಯುಲರ್ಲಿ. ಇದನ್ನು ನಾನು ಎಲ್ಲ ಸ್ಟೂಡೆಂಟ್ಗೆ ಹೇಳ್ತೀನಿ. 5 ಚಾಪ್ಟರ್ನ ಒಂದು ಸತಿ ಓದೋ ಬದಲು ಒಂದು ಚಾಪ್ಟರ್ನ 5 ಸತಿ ರಿವಿಷನ್ ಮಾಡ್ಕೊಳ್ಳಿ. ನೀವು ಎಷ್ಟು ರಿವಿಷನ್ ಮಾಡ್ತೀರೋ ಅಷ್ಟು ನಿಮ್ಗೆ ಈಸಿ ಆಗುತ್ತೆ. ಸೊ ರಿವಿಷನ್ಸ್ ಮಾಡಿಲ್ಲ ಅಂದರೆ ನೀವು ಎಷ್ಟೇ ಓದಿದ್ರೂ ಮರೆಯುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಪ್ಲೀಸ್ ಡು ನಾಟ್ ಫಾಲೋ ದಿಸ್. ಪುವರ್ ಪ್ರೆಸೆಂಟೇಷನ್ ಇನ್ ದಿ ಎಕ್ಸಾಮ್. ಎಲ್ಲ ಥರ ರಿವಿಷನ್ ಮಾಡಿ, ಪ್ರಾಕ್ಟೀಸ್ ಮಾಡಿ, ಎಲ್ಲ ಮಾಡಿ ಎಕ್ಸಾಮಲ್ಲಿ ಬರೆಯುವಂಥ ಒಂದು ಪದ್ಧತಿನ ನೀವು ಫಾಲೋ ಅಪ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತವಾಗ್ಲೂ ಮಾರ್ಕ್ಸ್ ಲೂಸ್ ಮಾಡ್ತೀರಾ. ಸೊ ಎಕ್ಸಾಮ್ ಶೀಟಲ್ಲಿ ಆನ್ಸರ್ಸ್ನ ಹೇಗೆ ಕರೆಕ್ಟಾಗಿ ನೀವು ರೆಪ್ರೆಸೆಂಟ್ ಮಾಡ್ತೀರೋ ಅದ್ರ ಬೇಸ್ ಮೇಲೆ ನಿಮ್ಮ ಮಾರ್ಕ್ಸ್ ಇರುತ್ತೆ. ಅರ್ಥ ಆಗ್ತಿದೆಯಲ್ಲ? ಸೊ ಈಗ ಮಿಡ್ ಟರ್ಮ್ಗೆ ಫಸ್ಟು ಯಾವ ಸಿಲೆಬಸ್ ಇದೆ ಅಂತ ತಿಳ್ಕೊಂಬಿಡೋಣ ಮಕ್ಕಳೇ. ಸೊ ಫಸ್ಟ್ PUC ಮಕ್ಕಳೇ, ನಿಮ್ಮೆಲ್ರಿಗೂ ಗೊತ್ತು, ನಿಮಗೆ 9 ಚಾಪ್ಟರ್ ಇದೆ. ಆ 3 ಚಾಪ್ಟರು ಅಂದರೆ 2 ಚಾಪ್ಟರ್ ಕೊಡಬೇಕಾಗಿತ್ತು ನಿಮ್ಮ ಮಿಡ್ ಟರ್ಮ್ ಅಂದರೆ ಫಸ್ಟ್ ಕ್ವಾರ್ಟರ್ಲಿಯಲ್ಲಿ. ಕೆಲವೊಂದು ಕಾಲೇಜಸಲ್ಲಿ 3 ಚಾಪ್ಟರ್ ಕೂಡ ಕೊಟ್ಟರು. ಸೊ ಜನರಲಿ ಬೋರ್ಡಿಂದ ಬಂದಿರುವಂಥ ಪೇಪರಲ್ಲಿ 2 ಚಾಪ್ಟರು, ದಟ್ ಇಸ್ ಚಾಪ್ಟರ್ ನಂಬರ್ 1 ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ, ಅದಾದಮೇಲೆ ಚಾಪ್ಟರ್ 2 ಜನರಲ್ ಆರ್ಗಾನಿಕ್ ಕೆಮಿಸ್ಟ್ರಿ ಅರ್ಧ ಇತ್ತು, ಸ್ಟಿಲ್ ಹೈಪರ್ ಕಾಂಜುಗೇಷನ್ ಅಲ್ವಾ? ಸೊ ನಿಮ್ಮ ಮಿಡ್ ಟರ್ಮ್ಗೆ
ಯಾವ್ಯಾವ ಸಿಲೆಬಸ್ ಇರುತ್ತೆ ಅಂದರೆ ಆಲ್ಮೋಸ್ಟ್ ಅರ್ಧ ಸಿಲೆಬಸ್, ಅರ್ಧಕ್ಕಿಂತ ಜಾಸ್ತಿನೇ ಇರುತ್ತೆ. ಯಾವ್ಯಾವ ಚಾಪ್ಟರ್ಸ್ ಅಂತ ಕೇಳಿದ್ರೆ, ಸೊ ಕ್ವಾರ್ಟರ್ಲಿ ಟೆಸ್ಟ್ 1ಗೆ ಬಂದಿರುವಂಥ ಚಾಪ್ಟರ್ ಜೊತೆಗೆ ಅಂದರೆ ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ, ಅದ್ರ ಜೊತೆಗೆ ಜನರಲ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಕಂಪ್ಲೀಟ್ ಇರುತ್ತೆ. ಇದ್ರ ಜೊತೆಗೆ ಸ್ಟ್ರಕ್ಚರ್ ಆಫ್ ಆಟಮ್, ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಇಂಟು ಇಟ್ಸ್ ಪೀರಿಯಾಡಿಸಿಟಿ ಆ್ಯಂಡ್ ಪ್ರಾಪರ್ಟೀಸ್, ಕೆಮಿಕಲ್ ಬಾಂಡಿಂಗ್, ಅದಾದಮೇಲೆ ಅದ್ರ ಜೊತೆಗೆ ಥರ್ಮೋಡೈನಾಮಿಕ್ಸ್ ಮಕ್ಕಳೇ. ಅದ್ರ ಜೊತೆಗೆ ಏನಿರುತ್ತೆ ಥರ್ಮೋಡೈನಾಮಿಕ್ಸ್. ಟೋಟಲಿ 1 2 3 4 5 ಅರ್ಥ ಆಗ್ತಿದ್ದಿಲ್ಲ. ಸೊ ಕೆಮಿಕಲ್ ಬಾಂಡಿಂಗ್ ಮತ್ತು ಥರ್ಮೋಡೈನಾಮಿಕ್ಸ್ ಅರ್ಥ ಆಗ್ತಿಲ್ಲ. ಸ್ಟ್ರಕ್ಚರ್ ಆಫ್ ಆಟಮ್ ಇದೆಯಲ್ಲ, ಎಸ್. ಸೊ 1 2 3 4 5 6 ಚಾಪ್ಟರ್. ಸೊ ಟೋಟಲಿ ನಿಮ್ಮ ಮಿಡ್ ಟರ್ಮ್ಗೆ 6 ಚಾಪ್ಟರ್ ಇರುತ್ತೆ. ಸೊ ಒಂದೊಂದು ಕಾಲೇಜಸಲ್ಲಿ ಈ ಒಂದೊಂದು ಚಾಪ್ಟರ್ ಬೇಕಾದರೆ ಚೇಂಜ್ ಆಗ್ಬೋದು, ಬಟ್ ಮ್ಯಾಕ್ಸ್ ಟು ಮ್ಯಾಕ್ಸ್ ಇಷ್ಟೇ ಚಾಪ್ಟರ್ ಇರುತ್ತೆ. ಅರ್ಥ ಆಗ್ತಿಲ್ಲ. ರೆಡಾಕ್ಸ್ ರಿಯಾಕ್ಷನ್, ಹೈಡ್ರೋಕಾರ್ಬನ್ಸ್ ಕೊಡಲ್ಲ. ಅದು ಬಿಟ್ಟು ಮಿಕ್ಕಿದ ಏನು ಚಾಪ್ಟರ್ಸ್ ಇರುತ್ತೋ ಎಲ್ಲ ಚಾಪ್ಟರ್ಸ್ ಕಂಪ್ಲೀಟ್ ಆಗಿರುತ್ತೆ ಫಾರ್ 70 ಮಾರ್ಕ್ಸ್. ಸೊ 30 ಮಾರ್ಕ್ಸ್ ನಿಮ್ಮ ಪ್ರಾಕ್ಟಿಕಲ್ಸ್ ಇರುತ್ತೆ ಮಕ್ಕಳೇ. ಅರ್ಥ ಆಗ್ತಿದೆಯಲ್ಲ. ಸೊ ಫಸ್ಟು ನಿಮ್ಮ ಮಿಡ್ ಟರ್ಮ್ ಪ್ರಿಪ್ರೇಷನ್ಗೆ ನಿಮಗೆ ಸಿಲೆಬಸ್ ಏನು ಅಂತ ಗೊತ್ತಾಗಬೇಕು. ಓಕೆ, ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ, ಸ್ಟ್ರಕ್ಚರ್ ಆಫ್ ಆಟಮ್, ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್, ಕೆಮಿಕಲ್ ಬಾಂಡಿಂಗ್ ಹಾಗೂ ಥರ್ಮೋಡೈನಾಮಿಕ್ಸ್ ಮತ್ತು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಕಂಪ್ಲೀಟ್ ಇರುತ್ತೆ ಮಕ್ಕಳೇ. ಅರ್ಥ ಆಗ್ತಿದೆಯಲ್ಲ. ಸೊ ಈಗ ಪ್ರಿಪ್ರೇಷನ್ ಹೆಂಗೆ ಸ್ಟಾರ್ಟ್ ಮಾಡೋದು? ಸೊ ದಯವಿಟ್ಟು ಕ್ವಾರ್ಟರ್ಲಿ ಮಾಡಿರುವಂಥ ತಪ್ಪು ಮಾಡೋಕ್ಕೆ ಹೋಗ್ಬೇಡಿ. ಸೊ ನೀಟಾಗಿ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋಣ. NCERTಯಲ್ಲಿ ಲೈನ್ ಬೈ ಲೈನ್ ಓದೋದನ್ನ ಶುರು ಹಚ್ಕೊಳ್ಳಿ. ಅಂದರೆ ಎಕ್ಸಾಮ್ಗಿಂತ ಒಂದಿನ ಮುಂಚೆ ಅಲ್ಲ, ದಿನನಿತ್ಯ ಇದನ್ನ ಪ್ರಾಕ್ಟೀಸ್ ಮಾಡಬೇಕು ನೀವು. ಅರ್ಥ ಆಗ್ತಿದ್ದಿಲ್ಲ. ಲರ್ನ್ ಡೆಫಿನೇಷನ್ಸ್. ಸೊ ಡೆಫಿನೇಷನ್ಸ್, ಲಾಸ್ ಏನಾದರೂ ಇತ್ತು ಅಂದರೆ ಅದನ್ನು ಅರ್ಥ ಮಾಡ್ಕೊಂಡು ಓದ್ಕೊಳ್ಳಿ. ಸೊ ಸ್ಟಡಿ ಡಯಾಗ್ರಾಮ್ಸ್. ಸೊ ಡಯಾಗ್ರಾಮೆಟಿಕ್ ರೆಪ್ರೆಸೆಂಟೇಷನ್ ಏನಾದರೂ ಬಂತು ಅಂದರೆ ಡಯಾಗ್ರಾಮ್ಸ್ನ ಬರೀಲಿಕ್ಕೆ ಶುರು ಮಾಡಿ, ಪ್ರಾಕ್ಟೀಸ್ ಮಾಡಿ. ಸಾಲ್ವ್ಡ್ ಎಕ್ಸಾಂಪಲ್ಸ್. ನಿಮ್ಮ NCERT ಟೆಕ್ಸ್ಟ್ ಬುಕ್ಕಲ್ಲಿ ಸಾಲ್ವ್ಡ್ ಎಕ್ಸಾಂಪಲರ್ಸ್ ಇರುತ್ತೆ, ಅದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಕ್ವೆಶನ್ನ ಓದಿ ಹೇಗೆ ಸಾಲ್ವ್ ಮಾಡಿದ್ರು ಅದನ್ನು ಪ್ರಾಕ್ಟೀಸ್ ಮಾಡಿಕೊಂಡು ಅದನ್ನು ನೀವು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ಸಾಲ್ವ್ ಆಲ್ ಬ್ಯಾಕ್ ಎಕ್ಸಸೈಸಸ್. ಸೊ ನಿಮಗೆಲ್ರಿಗೂ ಗೊತ್ತು ಎಕ್ಸಸೈಸ್ ಪ್ರಾಬ್ಲಮ್ಸ್ ಟೆಕ್ಸ್ಟ್ ಬುಕ್ಸಲ್ಲಿ ಬಂದೇ ಬರುತ್ತೆ ಅಂತ. ಸೊ ದಯವಿಟ್ಟು ಈ ಎಕ್ಸಸೈಸ್ ಪ್ರಾಬ್ಲಮ್ಸ್ನು ಸ್ಟಾರ್ಟ್ ಸಾಲ್ವಿಂಗ್ ಮಕ್ಕಳೇ. ಅರ್ಥ ಆಗ್ತಿದ್ದಿಲ್ಲ. ಸೊ NCERTನ ಲೈನ್ ಬೈ ಲೈನ್ ಓದ್ಕೋಬೇಕು. ಅದ್ರ ಜೊತೆಗೆ ನೀವು ಎಕ್ಸಾಂಪಲರ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಬೇಕು. ಸಾಲ್ವ್ ಮತ್ತು ಎಕ್ಸಸೈಸ್ ಪ್ರಾಬ್ಲಮ್ಸು ಕ್ವೆಶನ್ಸು ಸಾಲ್ವ್ ಮಾಡೋದನ್ನ ಕಲ್ತ್ಕೊಳ್ಳಿ. ಅರ್ಥ ಆಗ್ತಿದ್ದಿಲ್ಲ. ಸೊ ಒಂದು ಡೈಲಿ ಸ್ಟಡಿ ಪ್ಲ್ಯಾನ್ನ ಹಾಕ್ಕೊಳ್ಳಿ ಮಕ್ಕಳೇ. ಸೊ ನಾಳೆ ಎಕ್ಸಾಮ್ ಇದೆ ಅಂದರೆ ಇವತ್ತು ಹಾಕ್ಕೊಳ್ಳೋದಲ್ಲ. ಸೊ ಮಿಡ್ ಟರ್ಮ್ಗೆ ಇಂದ 1-2 ತಿಂಗಳು ಹಿಂದೆ ಇದ್ರೂ ಕೂಡ ಪರವಾಗಿಲ್ಲ. ಸೊ ನೀವು ಇವತ್ತಿಂದಾನೇ ಈ ವಿಡಿಯೋ ಆದಮೇಲೆ ಶುರು ಮಾಡ್ಕೊಳ್ಳಿ ಪ್ಲಾನ್ಸ್ನ. ಏನು ಮಾಡ್ಕೋಬೇಕು ನೋಡಿ, 30 to 45 ಮಿನಿಟ್ಸ್ ಎವ್ರಿ ಡೇ. ಇದು ಸಿಂಪಲಾಗಿ ಕೊಟ್ಟಿರೋದು, ಬಟ್ ನನ್ನ ಕೇಳಿದ್ರೆ 1 ಅವರ್ ಇದಕ್ಕೋಸ್ಕರ ಎತ್ತಿಟ್ಬಿಡಿ. ದಿನ 1 ಅವರ್ ಕೆಮಿಸ್ಟ್ರಿಗೋಸ್ಕರ, ಒಂದಿನ ಅಂದರೆ 1 ಅವರ್. ಯಾವ ಅವರ್ ಅಂತ ನಿಮಗೆ ಬಿಟ್ಟಿರೋದು, ನಿಮ್ಮ ಕಂಫರ್ಟಬಲ್ ಟೈಮ್ ಯಾವಾಗಿರುತ್ತೋ ಅದು ನಿಮಗೆ ಬಿಟ್ಟಿರೋದು. ದಿನ 1 ಅವರ್ ನೀವು ಕೆಮಿಸ್ಟ್ರಿಗೋಸ್ಕರ ಇಟ್ಬಿಡ್ಬೇಕು. ಅಟ್ಲೀಸ್ಟ್ ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ, ಥರ್ಸ್ಡೇ, ಫ್ರೈಡೇ ತನಕ ಇಟ್ಕೊಳ್ಳಿ. ಸ್ಯಾಟರ್ಡೇ, ಸಂಡೇ ಬೇಕಾದರೆ ಬ್ರೇಕ್ ಕೊಟ್ಬಿಡಿ. ಅರ್ಥ ಆಗ್ತಿದ್ದಿಲ್ಲ. ಸೊ ಈ 1 ಅವರ್ ನೀವು ಏನು ಮಾಡ್ತೀರಾ ಅಂದರೆ ಥಿಯರಿನ ಓದ್ತೀರಾ, ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀರಾ. 15 ಮಿನಿಟ್ಸ್ ಅದೇ ಥಿಯರಿಲಿ ನ್ಯೂಮರಿಕಲ್ಸ್ ಇದ್ರೆ ನ್ಯೂಮರಿಕಲ್ಸ್ನ ಸಾಲ್ವ್ ಮಾಡ್ತೀರಾ. ಸೊ 10 ಮಿನಿಟ್ಸಲ್ಲಿ ಫಾರ್ಮುಲಾ ಮತ್ತು ರಿಯಾಕ್ಷನ್ಸ್ ಇದ್ರೆ ಮೆಮರೈಸ್ ಮಾಡ್ಕೋತೀರಾ. ಅದಾದಮೇಲೆ ಕ್ವಿಕ್ MCQ ಪ್ರಾಕ್ಟೀಸ್. ನೀವು ಓದಿರುವಂಥ ಒಂದು ಟಾಪಿಕಲ್ಲಿ ನೀವು ಇಷ್ಟನ್ನು ಕವರ್ ಮಾಡಬೇಕು ಮಕ್ಕಳೇ. ಟೈಮ್ ತೊಗೊಂಡು ಮಾಡಿ. 1 ಅವರ್ನ ಸ್ಪ್ಲಿಟ್ ಮಾಡಿಕೊಂಡು, ಇವತ್ತು 1 ಅವರ್ ಇದೆ, ಈ ಕೆಮಿಸ್ಟ್ರಿ ಅವರಲ್ಲಿ ನಾನು ಯಾವ ಟಾಪಿಕ್ ಓದ್ಕೋತೀನಿ ಅಂತ ಡಿಸೈಡ್ ಮಾಡಿಕೊಂಡು ನೀವು ಮುಂದುವರಿಸಬೇಕು. ಅದಕ್ಕೆ 1 ಅವರ್ ದಿನ ಕೆಮಿಸ್ಟ್ರಿಗೆ ಅಂತ ಎತ್ತಿಟ್ಬಿಡಿ ಅಂತ ಹೇಳ್ತಾ ಇರೋದು. ಅರ್ಥ ಆಗ್ತಿದ್ದಿಲ್ಲ. ಸೊ ಹೈ ಸ್ಕೋರಿಂಗ್ ಏರಿಯಾಸ್ ಯಾವ್ದ್ಯಾವ್ದಲ್ಲಿ ಹೈ ಸ್ಕೋರ್ ಮಾಡ್ಬೋದು ನೋಡಿ. ನ್ಯೂಮರಿಕಲ್ಸ್, ಡೆಫಿನೇಷನ್ಸ್, ಡಿರೈವೇಷನ್ಸ್, ಕೆಮಿಕಲ್ ಈಕ್ವೇಷನ್ಸ್, ಆರ್ಗ್ಯಾನಿಕ್ ರಿಯಾಕ್ಷನ್ಸ್, ನೇಮ್ಡ್ ರಿಯಾಕ್ಷನ್ಸ್, ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ಅಂದರೆ PYQs. ಅರ್ಥ ಆಗ್ತಿದ್ದಿಲ್ಲ. ಸೊ ಒಂದು ಟಾಪಿಕ್ ಅಥವಾ ಒಂದು ಚಾಪ್ಟ್ರಲ್ಲಿ ಯಾವ್ಯಾವ ಕ್ಯಾಟಗರಿಯಲ್ಲಿ ತುಂಬ ಜಾಸ್ತಿ ಮಾರ್ಕ್ಸ್ ಬರುತ್ತೆ ಅಂದರೆ ಪಾಯಿಂಟ್ಸ್ ಇಲ್ಲಿದೆ ನೋಡಿ. ಇದರ್ ನ್ಯೂಮರಿಕಲ್ಸ್ ಆಗಿರ್ಬೋದು, ಡೆಫಿನೇಷನ್ಸ್ ಆಗಿರ್ಬೋದು, ಡಿರೈವೇಷನ್ಸ್ ಫಸ್ಟ್ PUC ಮಕ್ಕಳಿಗಿಲ್ಲ, ಬಟ್ ಇದನ್ನ ನೀವು ಬೇರೆ ಸಬ್ಜೆಕ್ಟ್ಗೆ ಅಪ್ಲೈ ಮಾಡ್ಕೋಬೋದು. ಸೊ ಆರ್ಗ್ಯಾನಿಕ್ ರಿಯಾಕ್ಷನ್ಸ್ ಆ್ಯಂಡ್ ನೇಮ್ಡ್ ರಿಯಾಕ್ಷನ್ಸ್ ಮತ್ತು PYQs ಮಕ್ಕಳೇ. ಸೊ ಇದೆಲ್ಲ ಹೈ ಸ್ಕೋರಿಂಗ್ ಏರಿಯಾಸ್. ಇದನ್ನ ನೀವು ಜಾಸ್ತಿ ಪ್ರಾಕ್ಟೀಸ್ ಮಾಡೋದನ್ನ ಶುರು ಮಾಡ್ಕೋಬೇಕು. ಅರ್ಥ ಆಗ್ತಿದೆಯಲ್ಲ. ಸೊ ಫೈನಲಿ ಎಕ್ಸಾಮಲ್ಲಿ ಬರೆಯುವಂಥ ಟಿಪ್ಸು, ಇದು ನಾನು ದಿನನಿತ್ಯ ಹೇಳ್ತಾ ಇದ್ದೀನಿ ಮಕ್ಕಳೇ. ನಿಮ್ಮ ಆನ್ಸರ್ ಶೀಟಲ್ಲಿ ಪ್ರೆಸೆಂಟ್ ಮಾಡೋವಾಗ ಈ ಪಾಯಿಂಟ್ಸ್ನೆಲ್ಲ ಇಟ್ಕೊಂಡು ಪ್ರೆಸೆಂಟ್ ಮಾಡಿ ಅಂತ. ವೆರಿ ಸಿಂಪಲ್. ನೀಟಾಗಿ ಬರೆಯೋದನ್ನ ಕಲ್ತ್ಕೊಳ್ಳಿ. ನೀಟ್ನೆಸ್ ಈಸ್ ನೆಕ್ಸ್ಟ್ ಟು ಗಾಡ್ನೆಸ್ ಅಂತ ಕರೀತಾರೆ, ಸಾರಿ ಕ್ಲೀನ್ಲಿನೆಸ್ಸು. ಸೊ ನೀಟಾಗಿ ಬರೆಯೋದನ್ನ, ಪೇಪರಲ್ಲಿ ಓವರ್ ರೈಟಿಂಗ್ ಇಲ್ಲದೆ ಈ ನೀಟಾಗಿ ಬರೆಯೋದನ್ನ ಕಲ್ತ್ಕೊಳ್ಳಿ. ಯಾವುದೇ ಕೆಮಿಕಲ್ ಈಕ್ವೇಷನ್ ಬರೆದ್ರೂ ಕೂಡ ಬ್ಯಾಲೆನ್ಸ್ಡ್ ಇದೆಯಾ ಅಂತ ತಿಳ್ಕೊಳ್ಳಿ. SI ಯೂನಿಟ್ಸ್
ಬರೆಯೋದನ್ನ ಮರಿಬೇಡಿ. ಸೊ ಪ್ರಾಬ್ಲಮ್ಸ್ ಆಗಿರ್ಬೋದು ಅಥವಾ ಡೆಫಿನೇಷನ್ಸಲ್ಲಿ ಒಂದು ಫಾರ್ಮುಲಾ ಅಥವಾ ಒಂದು ಫಿಸಿಕಲ್ ಫ್ಯಾಕ್ಟರ್ನ ಬರ್ತಾ ಇದ್ರೆ ದಯವಿಟ್ಟು SI ಯೂನಿಟ್ಸ್ನ ಬರೆಯೋದನ್ನ ಮರೆಯೋಕ್ಕೆ ಹೋಗ್ಬಿಡಿ. ಸೊ ಡಯಾಗ್ರಾಮ್ಸ್ ಏನಾದರೂ ಇತ್ತು ಅಂದರೆ ಅದನ್ನು ಲೇಬಲ್ಡ್ ಆಗಿ ಬರೆಯೋದನ್ನ ಕಲ್ತ್ಕೊಳ್ಳಿ. ಹೈಲೈಟ್ ಇಂಪಾರ್ಟೆಂಟ್ ಕೀವರ್ಡ್ಸ್. ಸೊ ಯಾವುದೇ ಒಂದು ಲಾಸ್ ಇದರಲ್ಲಿ ಒಂದು ಇಂಪಾರ್ಟೆಂಟ್ ವರ್ಡ್ ಬಂತು ಅಂದರೆ ಒಂದು ಪೆನ್ಸಿಲಲ್ಲಿ ಅಂಡರ್ಲೈನ್ ಮಾಡೋದನ್ನ ಕಲ್ತ್ಕೊಳ್ಳಿ. ಅಂಡರ್ಲೈನ್ ದಿ ಫೈನಲ್ ಆನ್ಸರ್. ಇವಾಗ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇರ್ತೀರಾ, pH ಕಂಡುಹಿಡಿಯೋದು ಅಥವಾ ಮೊಲಾರಿಟಿ ಕಂಡುಹಿಡಿಯೋದು ಇರ್ಬೋದು. ಫೈನಲ್ ಆನ್ಸರ್ ಬಂದಾಗ ಕೊಟೇಶನ್ ಮಾಡಿ, ಹೈಲೈಟ್ ಮಾಡಿ. ಇವಾಗ 0.2 ಮೋಲಾರ್ ಬಂತು ಅಂದರೆ ಈ ಥರ ಅಂಡರ್ಲೈನ್ ಮಾಡಿ ಅಥವಾ ಹಿಂಗೆ ಅಂಡರ್ಲೈನ್ ಮಾಡಿ. ಸೊ ಟ್ರೈ ಟು ರೈಟ್ ದೋಸ್ ಪಾಯಿಂಟ್ಸ್. ಸೊ ಫೈನಲಿ ಕೀಪ್ ಯುವರ್ ಹ್ಯಾಂಡ್ ರೈಟಿಂಗ್ ಕ್ಲೀನ್ ಮಕ್ಕಳೇ. ಸೊ ನೀವು ಹ್ಯಾಂಡ್ ರೈಟಿಂಗ್ ಒಂದು ಸ್ವಲ್ಪ ಚೆನ್ನಾಗಿಲ್ಲ ಅಂದರೆ ಹ್ಯಾಂಡ್ ರೈಟಿಂಗ್ನ ಪ್ರಾಕ್ಟೀಸ್ ಮಾಡಿಕೊಂಡು ಪೇಪರ್ನ ನೀಟಾಗಿರೋದನ್ನ ಕಲ್ತ್ಕೊಳ್ಳಿ. ಅರ್ಥ ಆಗ್ತಿದೆಯಲ್ಲ? ಸೊ ಟ್ರೈ ಟು ಫಾಲೋ ಅಪ್ ಆಲ್ ದಿಸ್ ನಾಟ್ ಆನ್ ದಿ ಟೈಮ್ ಆಫ್ ದಿ ಎಕ್ಸಾಮ್. ನೀವು ಪ್ರಾಕ್ಟೀಸ್ ಮಾಡ್ತೀರಾ ಗೊತ್ತಾ, ಅವಾಗಲೇ ಈ ಸ್ಟೆಪ್ಸ್ನೆಲ್ಲ ಫಾಲೋ ಅಪ್ ಮಾಡಿ. ಅಥವಾ ನೀವು ಮನೇಲಿ ಒಂದು ಟೆಸ್ಟ್ ತಗೋತಾ ಇದ್ರೆ ಅಥವಾ ನಿಮ್ಮ ಸ್ಕೂಲಲ್ಲಿ ಒಂದು ಟೆಸ್ಟ್ ಕೊಡೋದು, ನಿಮ್ಮ ಕಾಲೇಜಸಲ್ಲಿ ಒಂದು ಟೆಸ್ಟ್ ಕೊಡ್ತಾ ಇದ್ರೆ ಟ್ರೈ ಟು ಫಾಲೋ ಅಪ್ ದಿಸ್ ಮಕ್ಕಳೇ. ಇದೆಲ್ಲ ಒಂದಿನಕ್ಕೆ ಬರೋವಂಥ ವಿಷಯ ಅಲ್ಲ, ಇವೆಲ್ಲ ತಿಂಗಳಾಗಂಟೆ ಪ್ರಾಕ್ಟೀಸ್ ಮಾಡಿ ಬರುವಂಥ ವಿಷಯ. ಅರ್ಥ ಆಗ್ತಿದೆಯಲ್ಲ? ಸೊ ಫೋಕಸ್ಡ್ ಆಗಿ ದಯವಿಟ್ಟು ಈ ಸ್ಟೆಪ್ಸ್ನೆಲ್ಲ ಫಾಲೋ ಅಪ್ ಮಾಡಿ. ಸೊ ಫೈನಲಿ ಗೋಲ್ಡನ್ ರೂಲ್ ಮಕ್ಕಳೇ. ಸೊ ನಿಮ್ಮ ಕ್ವಾರ್ಟರ್ಲಿ 70+ ಅಥವಾ ಔಟ್ ಬರಲಿಕ್ಕೆ ನೀವು ಮಾಡಬೇಕಾಗಿರೋಂಥ ಪಾಯಿಂಟ್ಸ್ ಎಲ್ಲ ಸಮರೈಸ್ ಮಾಡ್ತಾ ಇದ್ದೀನಿ. NCERTನ ಡೈಲಿ ಓದ್ಲಿಕ್ಕೆ ಶುರು ಮಾಡಿ. ಓಕೆ, ಸೊ ಪ್ರಾಕ್ಟೀಸ್ 20 MCQs ಡೈಲಿ. ಯಾವ ಒಂದು ಟಾಪಿಕ್ ಓದ್ತಾ ಇದ್ದೀರೋ 5 ನ್ಯೂಮರಿಕಲ್ಸ್ ಡೈಲಿ ರಿವಿಷನ್ ಮಾಡ್ಕೊಳ್ಳಿ. ಅದಾದಮೇಲೆ ನೆವರ್ ಲೀವ್ ಡೌಟ್ಸ್ ಅನ್ಸಾನ್ಸರ್ಡ್. ನಿಮಗೆ ಏನೇ ಡೌಟ್ಸ್ ಬಂದ್ರೂ ಆ ಡೌಟ್ಸ್ನ ಒಂದು ಶೀಟ್ ಆಫ್ ಪೇಪರಲ್ಲಿ ಬರ್ಕೊಂಡು ಏದರ್ ನಮ್ಮ ಹತ್ರ ನೀವು ಕೇಳ್ಬೋದು ಅಥವಾ ನಿಮ್ಮ ಕಾಲೇಜಲ್ಲಿರುವ ಟೀಚರ್ಸ್ನ ಕೇಳಿ ಕ್ಲಾರಿಫೈ ಮಾಡ್ಕೊಳ್ಳಿ. ಯಾಕೆಂದರೆ ಎಲ್ಲದಕ್ಕೂ ನೀವು ಪೇ ಮಾಡ್ತಾ ಇದ್ದೀರಾ. ಅರ್ಥ ಆಗ್ತಿದೆಯಲ್ಲ? ಸೊ ನಿಮ್ಮ ಮಿಡ್ ಟರ್ಮ್ಗೆ 70 ಔಟ್ ಆಫ್ 70 ಬಂದೇ ಬರುತ್ತೆ ಅಂತ ನಿಮ್ಮ ಕಾನ್ಫಿಡೆನ್ಸ್ ಇದ್ದರೆ ಗಿವ್ ಮಿ 5 ಹಾರ್ಟ್ಸ್, ಅಥವಾ ಅದಕ್ಕಿಂತ ಕಡಿಮೆ ಬಂತು ಅಂದರೆ 4 ಹಾರ್ಟ್ಸ್. ಸೊ 5 ಇಂದ 4 ಹಾರ್ಟ್ಸ್ ಎಷ್ಟಿರುತ್ತೋ ಅಷ್ಟು ಹಾಕಿ ಮಕ್ಕಳೇ. ಸೊ ಮತ್ತೊಂದು ಅದ್ಭುತವಾದ ಒಂದು ಲಾಂಗ್ ಫಾರ್ಮ್ ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ಬಾಯ್ ಬಾಯ್ ಮಕ್ಕಳೇ.